ಸಿಎಂ ಬದಲಾವಣೆಯ ಗುಸುಗುಸು ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಸಿಎಂ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಈಗ ಅಲರ್ಟ್ ಆಗಿದ್ದಾರೆ. ಎದುರಾಳಿಗಳಿಗೆ ಮೆಗಾ ಟಕ್ಕರ್ ಕೊಡೋದಕ್ಕೆ ಮುಖ್ಯಮಂತ್ರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ ಎಲೆಕ್ಷನ್ ಬಳಿಕ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಪಕ್ಷದಲ್ಲಿ, ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಚರ್ಚೆಗಳಾಗ್ತಾ ಇತ್ತು. ಮೂಡಾ ವಾಲ್ಮೀಕಿ ನಿಗಮ ಲಿಕ್ಕರ್ ಹಗರಣ ಕೇಸ್ ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ದಂತ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗಾಗಲೇ ಈ ಮೂಡಾ ತನಿಖೆಯಲ್ಲಿ ಇಡಿ ತಂಡ ಎಂಟ್ರಿ ಕೊಟ್ಟಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ಸಿಎಂ ಅನ್ನ ಕಟ್ಟಿ ಹಾಕುವಂತ ಸಾಧ್ಯತೆ ಕೂಡ ಇದೆ. ತನಿಖಾ ಸಂಸ್ಥೆಗಳಿಂದ ಸಿಎಂಗೆ ನೋಟಿಸ್ ಕೊಡಿಸ್ತಾರಾ ಹಾಗಾದ್ರೆ ಬಿಜೆಪಿ ವರಿಷ್ಠರು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡಿಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಈಗ ಸಿಎಂ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಅಲರ್ಟ್ ಆಗಿದೆ. ಪಕ್ಷದಲ್ಲಿರುವಂತ ಎದುರಾಳಿಗಳ ಜೊತೆ ಕೇಂದ್ರಕ್ಕೂ ಕೂಡ ಸಿದ್ದರಾಮಯ್ಯ ಸೆಡ್ ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ. ಸದ್ದಿಲ್ಲದೆ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ನಲ್ಲಿ ಮೈಸೂರು ಅಥವಾ ಹಾಸನದಲ್ಲಿ ಅದ್ದೂರಿ ಸಮಾವೇಶವನ್ನ ಮಾಡುವಂತ ಚಿಂತನೆಗಳು ಕೂಡ ಈಗ ನಡೆದಿದೆ. ಸಮಾವೇಶದ ಕುರಿತು ಆಪ್ತರ ಜೊತೆಗೆ ಸಿಎಂ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ, ತುಮಕೂರು 6 ಜಿಲ್ಲೆಗಳ ಜೊತೆಗೂ ಕೂಡ ರಾಜ್ಯಾದ್ಯಂತ ಸಿಎಂ ಬೆಂಬಲಿಗರು ಆಗಮಿಸುತ್ತಾರೆ. ಸಚಿವರಾದಂತಹ ಕೆಎನ್ ರಾಜಣ್ಣ, ಮಹದೇವಪ್ಪ ಸೇರಿ ಆಪ್ತರಿಗೆ ಈ ಸಮಾವೇಶದ ಹೊಣೆಯನ್ನ ಕೂಡ ನೀಡಲಾಗಿದೆ. ಅಹಿಂದ ಸಂಘಟನೆಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಈಗ ತಾಲೀಮನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಪದೇ ಪದೇ ಕಳಂಕ ತರೋದಕ್ಕೆ ಅಥವಾ ಕಳಂಕಗಳು ಎದುರಾಗ್ತಾ ಇದೆ. ಆ ಕಳಂಕಗಳಿಗೆ ಸರಿಯಾದಂಥ ಉತ್ತರವನ್ನ ಕೊಡಬೇಕು, ಎದುರಾಳಿಗಳಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಅಹಿಂದ ಸಮಾವೇಶಕ್ಕೆ ಈಗ ಪ್ಲಾನ್ ಮಾಡ್ಕೊಳ್ತಾ ಇರೋದು, ಈ ಪ್ಲಾನ್ ಒಂದು ಕಡೆಯಲ್ಲಿ ವಿಪಕ್ಷಗಳಿಗೂ ಕೂಡ ಟಕ್ಕರ್ ಕೊಡುವಂತಿದೆ. ಅದರ ಜೊತೆಯಲ್ಲಿ ಪಕ್ಷದಲ್ಲೇ ಈ ಸಿಎಂ ಬದಲಾವಣೆಯ ಕೂಗು ಕೇಳಿ ಬಂದಿತ್ತಲ್ಲ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸರಿಯಾದಂಥ ಉತ್ತರವನ್ನ ಕೊಡುವಂತ ರೀತಿಯಲ್ಲಿ ಈ ಅಹಿಂದ ಸಮಾವೇಶ ನಡೀತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಇಲ್ಲಿಗ ರಾಜ್ಯ ರಾಜಕಾರಣದಲ್ಲಿ 2 ಚರ್ಚೆಗಳಾಗ್ತಾ ಇದೆ. ಒಂದು, ಇಲ್ಲಿ ಸಿಎಂ ಬದಲಾಗ್ತಾರೆ ಅನ್ನುವಂಥ ಚರ್ಚೆಗಳು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರ ಚುನಾವಣೆ ಆಗ್ತಾ ಇದೆ, ಉಪಚುನಾವಣೆ ಆಯಿತು. ಈಗ ಮಹಾರಾಷ್ಟ್ರ, ಜಾರ್ಖಂಡ್ ಚುನಾವಣೆ ಆದ ತಕ್ಷಣವಾಗಿ ಒಂದಿಷ್ಟು ರಾಜ್ಯದಲ್ಲಿ ಬದಲಾವಣೆಗಳಿದೆ ಅಂತ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ. ಹೀಗಾಗಿ ಒಂದು ಚರ್ಚೆ ಸಿಎಂ ಬದಲಾವಣೆ ಚರ್ಚೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಚರ್ಚೆಯನ್ನು ನೀವು ಮಾಡಬಾರ್ದು ಅಂತೇಳಿ. ಹೀಗಾಗಿ ಕಳೆದ 2-3 ತಿಂಗಳಿಂದ ಆ ಬದಲಾವಣೆ, ಸಿಎಂ ಬದಲಾವಣೆ ಆಗ್ತದೆ ಅಂತೇಳಿ ರಾಜ್ಯದಲ್ಲಿ ಚರ್ಚೆ ಇಲ್ಲ. ಆದ್ರೆ ಒಂದಿಷ್ಟು ಡೆಡ್ಲೈನ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗಳು ಒಂದು ಕಡೆ ಇದೆ. ಹೀಗಾಗಿ ಇನ್ನೊಂದು ಕಡೆಯಲ್ಲಿ ಇಡಿ, ಸಿಬಿಐ ಮೂಲಕವಾಗಿ ರಾಜ್ಯ ಸರ್ಕಾರದ ಮೇಲೆ ಪ್ರಹಾರ ನಡೆಸುವಂತ ಕೆಲಸವನ್ನ ಇಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಆರೋಪ. ಎರಡಕ್ಕೂ ಕೂಡ ತಿರುಗೇಟು ಕೊಡಬೇಕು, ಸಿಎಂ ಬದಲಾವಣೆ ಚರ್ಚೆ. ಅದೇ ರೀತಿಯಾಗಿ ಇಡಿ ವಾಲ್ಮೀಕಿ ಸಂಬಂಧಪಟ್ಟಾಗೆ, ಮೂಡ ಸಂಬಂಧಪಟ್ಟಾಗೆ ಮಧ್ಯಪ್ರವೇಶ ಮಾಡಿ ಅನಗತ್ಯವಾಗಿ ರಾಜ್ಯ ಸರ್ಕಾರಕ್ಕೆ ತೊಂದರೆ ಕೊಡೋ ಕೆಲಸ ಮಾಡುತ್ತೇವೆ ಅನ್ನೋ ಆರೋಪ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ ಇದೇ 2 ವಿಚಾರವನ್ನು ಇಟ್ಟುಕೊಂಡು ಅಹಿಂದ ಸಮಾವೇಶವನ್ನು 6 ಸ್ಥಳಗಳಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಪ್ಲಾನ್ ಮಾಡ್ಕೊಂಡಿದ್ದಾಗೆ. ಮೊದಲದಾಗಿ ಮೈಸೂರು ಮತ್ತೆ ಹಾಸನದಲ್ಲಿ 2 ಕಡೆಗಳಲ್ಲಿ ಮೊದಲನೇದಾಗಿ ಡಿಸೆಂಬರ್ ಅಂತ್ಯದೊಳಗೆ ಈ ಒಂದು ಅಹಿಂದ ಸಮಾವೇಶ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈ ಮೂಲಕವಾಗಿ ಹೈಕಮಾಂಡ್ಗೂ ಸಂದೇಶ ಕೊಡಬೇಕು, ಬಿಜೆಪಿ ಹೈಕಮಾಂಡ್ಗೂ ಸಂದೇಶ ಕೊಡಬೇಕು. ಈ ಮೂಲಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಲೆಯನ್ನ ಮತ್ತಷ್ಟು ಸೃಷ್ಟಿ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಸಿಎಂ ಆಪ್ತರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ಅಂದುಕೊಂಡಂತೆ ಆದ್ರೆ ಡಿಸೆಂಬರ್ ಅಂತ್ಯದೊಳಗೆ ಅಹಿಂದ ಸಮಾವೇಶ ಆಗುತ್ತೆ. ಈ ಸಮಾವೇಶದ ಮೂಲಕವಾಗಿ ಬಿಜೆಪಿ ಕೂಡ ಸಂದೇಶ, ಯಾಕಂತ ಹೇಳಿದ್ರೆ ಪದೇ ಪದೇ ಸಿಎಂ ಬಗ್ಗೆ ಆರೋಪವನ್ನು ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಹಿಂದುಳಿದವರು ಇರ್ಬೋದು, ಅದೇ ರೀತಿಯಾಗಿ ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನೋ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇದೀಗ ಸಿದ್ದರಾಮಯ್ಯ ಆಪ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಡಿಸೆಂಬರ್ ಅಂತ್ಯದ ಅಥವಾ ಜನವರಿ ಮೊದಲ ವಾರದಲ್ಲಿ ಈ ಒಂದು ಅಹಿಂದ ಸಮಾವೇಶ ಆಗುತ್ತೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.